ನಮಸ್ಕಾರ ಪ್ರೀತಿಯ ವೀಕ್ಷಕರೇ, ಮಾಲ್ವಿ ಚಿದಾನಂದರ ನೇತೃತ್ವದಲ್ಲಿ ಮೂಡಿ ಬರ್ತಾ ಇರತಕ್ಕಂಥ ದೇವನಗೆರೆ ಟಿವಿಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ. ದಾವಣಗೆರೆ ಸುತ್ತಮುತ್ತ ನಡೀತಾ ಇರತಕ್ಕಂಥ ಪ್ರಮುಖ ಸುದ್ದಿಗಳನ್ನು ನಿಮ್ಮ ಬಳಿ ಹೊತ್ತಿರ್ತಕ್ಕಂಥದ್ದೇ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ. ನಗರದಲ್ಲಿಂದು ಶ್ರೀ ನಾಗಸುಬ್ರಹ್ಮಣ್ಯ ದೈವ ಸನ್ನಿಧಾನ ಕೃತಿ ಲೋಕಾರ್ಪಣೆಗೊಂಡಿತು. ಸಾಕಷ್ಟು ಜನ ಸಾಹಿತ್ಯಾಸಕ್ತರು ಈ ಒಂದು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿರ್ತಕ್ಕಂಥ ನಾಗಸುಬ್ರಹ್ಮಣ್ಯ ದೇವಸ್ಥಾನಗಳಿಗೆ ಭೇಟಿ ನೀಡಿದಂತಹ ಲೇಖಕರು ಅಲ್ಲಿನ ವಿಶೇಷತೆ, ವೈಚಾರಿಕತೆಯ ಕುರಿತು ಕೃತಿಯಲ್ಲಿ ಬೆಳಕು ಚೆಲ್ಲುವ ಪ್ರಯತ್ನವನ್ನು ಮಾಡಿದ್ದಾರೆ ಅಂತೇಳಿ ಹೇಳಲಾಗ್ತಾ ಇದೆ. ಲೇಖಕಿ TS ಶೈಲಜಾ ಅವರ ಈ ಒಂದು ಕೃತಿಯನ್ನು ಇಂದು ಲೋಕಾರ್ಪಣೆಗೊಳಿಸಲಾಯಿತು. ಈ ಕೃತಿಯನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ. ವಿಶಿಷ್ಟವಾದ ಕೃತಿ ನಾಗಸುಬ್ರಹ್ಮಣ್ಯ ದೈವ ಸನ್ನಿಧಾನ. ಮೊಟ್ಟ ಮೊದಲು ಭೇಟಿ ಆಯಿತು. ಅವ್ರ ಬಗ್ಗೆ ಕೇಳಿದ್ದೇನೆ, ಗಿರಿಜಾ ಅವ್ರ ಜೊತೆಗೆ ಒಂದೆರಡು ಸಾರಿ ನೋಡಿದ್ದೆ ಕೂಡ. ಆದರೆ ಅವರು ಒಬ್ಬರು ಬರಹಗಾರರಾಗಿದ್ದಾರೆ ಮತ್ತು ವಿಭಿನ್ನವಾದ ಆಸಕ್ತಿಗಳನ್ನು ಒಳಗೊಂಡಿದ್ದಾರೆ ಅನ್ನುವಂತಹದ್ದು ಅವರು ಈ ದಾವಣಗೆರೆ ಜಿಲ್ಲೆಯ ಕೃತಿಯನ್ನ ಕುರಿತಂತೆ ವಿಸ್ತೃತವಾದ ಪುಸ್ತಕವನ್ನ ಪ್ರಕಟ ಮಾಡಿದ್ದಾರೆ. ನನಗೆ ಬಹಳ ಆಶ್ಚರ್ಯ ಆಗಿದೆ. ಯಾಕೆಂತ ಹೇಳಿದ್ರೆ, ಇವತ್ತು ವೃತ್ತಿಯನ್ನೇ ಪ್ರಧಾನವಾಗಿ ಮಾಡಿಕೊಂಡು ಸಂಶೋಧನೆಯನ್ನೇ ಮಾಡ್ತಾ ಇದ್ದುಕೊಂಡು ವೃತ್ತಿಪರರಾಗಿರ್ತಕ್ಕಂತಹ ಸಂಶೋಧಕರು ಶ್ರದ್ಧೆಯಿಂದ ಮಾಡಲಾಗಿರುವಂತಹ ಕೆಲಸವನ್ನ ಕೇವಲ ಒಂದು ಆಸಕ್ತಿಯ ವಿಷಯವನ್ನಾಗಿ ಸ್ವೀಕಾರ ಮಾಡಿ ಅದನ್ನ ಒಂದು ಅಧ್ಯಯನಕ್ಕೆ ಒಳಪಡಿಸಿ ಎಲ್ಲ ಮಾಹಿತಿಗಳನ್ನು ಸಂಗ್ರಹಿಸಿಕೊಂಡು ಅದು ಜನೋಪಯೋಗಿ ಆಗಲಿ ಅನ್ನುವಂತಹ ಒಂದು ಅಪೇಕ್ಷೆಯಿಂದ ಮಾಡುವ ಕೆಲಸ ಇದೆಯಲ್ಲ, ಇದು ಬಹಳ ದೊಡ್ಡ ಸಮಾಜಕ್ಕೆ ಕೊಡ್ತಾ ಇರುವಂತಹ ದೊಡ್ಡ ಕೊಡುಗೆ ಅಂತ ನಾನು ಭಾವಿಸ್ತೀನಿ. ಸಾಕಷ್ಟು ಸಾಹಿತ್ಯಾಸಕ್ತರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಈ ಒಂದು ಸಂದರ್ಭದಲ್ಲಿ ಶಕುಂತಲಾ ಗುರುಸಿದ್ದಯ್ಯ, ಡಾಕ್ಟರ್ ಶಾಂತಾ ಭಟ್, ನಳಿನಿ ಅಚ್ಯುತ್, ಸುಮತಿ ಜಯಪ್ಪ, ಜಸ್ಟಿನ್ ಡಿಸೋಜಾ ಹಾಗೂ ಪದ್ಮಾ ಪ್ರಕಾಶ್ ಅವರಿಗೆ ಗೌರವ ಸಮರ್ಪಣೆಯನ್ನು ಕೂಡ ಮಾಡಲಾಯಿತು. ಈ ಅರ್ಥಪೂರ್ಣ ಕಾರ್ಯಕ್ರಮವು ನಗರದ ಕುವೆಂಪು ಕನ್ನಡ ಭವನದಲ್ಲಿ ಸಮರ್ಪಣೆಗೊಂಡಿತು. ಇದೀಗ ಶ್ರೀ ನಾಗಸುಬ್ರಹ್ಮಣ್ಯ ದೈವ ಸನ್ನಿಧಾನ